ನೂರಾರು ವರ್ಷ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ತ್ರಿಬಲ್ ಎಸ್ ಶ್ರೀ ಶಿರಡಿ ಸಾಯಿಬಾಬಾ ಸುಬ್ರಹ್ಮಣ್ಯೇಶ್ವರ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇವತ್ತು ಗುರುಪೌರ್ಣಿಮೆ ಒಂದು ಪ್ರಯುಕ್ತ ಏನು ಬೆಳಗ್ಗೆಯೇ ದತ್ತಾತ್ರೇಯ ಹೋಮ ಮತ್ತು ಶಿರಡಿ ಸಾಯಿಬಾಬಾ ಹೋಮವನ್ನು ನಮ್ಮೆಲ್ಲ ಭಕ್ತಾದಿಗಳು ಹಾಗೆ ಹಿರಿಯರು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ಇವತ್ತು ಏನು ಅನ್ನದಾನ ಸಹ ನಡೀತಾನೆ ಇದೆ. ಬೆಳಗ್ಗೆಯಿಂದ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡ್ತಾ ಇದ್ದಾರೆ. ಹಾಗೆ ಹೂವಿನ ಪಲ್ಲಕ್ಕಿ ಈಗ ರಾಜ್ಯ ಪ್ರಮುಖ ಬೀದಿಗಳಲ್ಲಿ ಈ ಬಾಬಾರವರ ಪಲ್ಲಕ್ಕಿ ಸಾಗು ಹೋಗ್ತದೆ. ಅಲ್ಲಿ ಸಹ ದರ್ಶನ ಮಾಡಿ ಪುನೀತರಾಗ್ತಾರೆ ಭಕ್ತಾದಿಗಳು. ಈ ಒಂದು ವಾತಾವರಣ ಸೃಷ್ಟಿ ಮಾಡಿರುವಂಥ ಎಲ್ಲ ನಮ್ಮ ಯುವ ಮಿತ್ರರು ನಿಜವಾಗಲೂ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದೇ ಒಂದು ಸಂತೋಷ. ಒಂದು ಹಬ್ಬದ ವಾತಾವರಣನೇ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಐತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದೇ ರೀತಿ ಈ ಒಂದು ದೇವಸ್ಥಾನ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಭಕ್ತಾದಿಗಳು ತಮ್ಮಲ್ಲಿರುವ ಧನ ಸಹಾಯ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕಮ್ಮಿ ಆಗ್ಬೋದು, ಎಲ್ಲ ರೀತಿಯಲ್ಲಿ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿಗೆ ಸಹಕರಿಸಬೇಕಂದ್ಬಿಟ್ಟು ಈ ಮೂಲಕ ನಾನು ನಿಮ್ಮ ವಾಹಿನಿ ಮುಖಾಂತರ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಪಕ್ಕದಲ್ಲೇ ಒಂದು ಕ್ರೀಡಾಂಗಣ ಇದೆ. ಕ್ರೀಡಾಂಗಣಕ್ಕೆ ಜ್ಯೋತಿ ಬೇಕಾಗ್ತದೆ. ಏನೋ ಒಂದು ಟ್ರ್ಯಾಕ್ ಇವೆಂಟ್ ಮಾಡಬೇಕಾದ್ರೆ ಆ ಜ್ಯೋತಿನೂ ಸಹ ಇಲ್ಲಿಂದನೇ ಹಿಂದೆ ಹೋಗ್ತಾ ಇತ್ತು. ಕೆಲವೊಂದು ದಿವಸಗಳಿಂದ ನಿಂತಿತ್ತು. ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಇದು ಮಾಡ್ತಾ ಇದ್ದೇವೆ. ಹಾಗೆ ಒಂದು ಧ್ಯಾನ ಮಂದಿರ ಸಹ ಈ ಒಂದು ಮಂದಿರದಲ್ಲಿ ಸ್ಥಾಪನೆ ಮಾಡಬೇಕೆಂದ್ಬಿಟ್ಟು ನಮ್ಮೆಲ್ಲ ಯುವ ಮಿತ್ರರು ಅಂದ್ಕೊಂಡಿದ್ದೇವೆ. ಹಾಗೆ ಒಂದು ಗರಡಿ ಶಾಲೆಯನ್ನು ಮಾಡಬೇಕಂದ್ಕೊಂಡಿದ್ದೇವೆ. ಎಲ್ರಿಗೂ ಎಲ್ಲ ಇದರಲ್ಲಿಯೂ ಸಹ ಕ್ರೀಡೆ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸರ್, ಈಗ ಈ ಒಂದು ಕ್ಷೇತ್ರಕ್ಕೆ ವಿಶೇಷವಾದಂಥ ಮಹಿಮೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಂಥ ಭಕ್ತಾದಿಗಳು ಹೇಳ್ತಿದ್ರು. ಹೌದು. ಎಷ್ಟು ವರ್ಷದ ಹಳೆಯ ಪುರಾತನ ದೇವಾಲಯ ಇದು? ಇಲ್ಲಿ ಯಾವ್ಯಾವ ದೇವರಿದ್ದಾರೆ? ಇಲ್ಲಿನ ಮಹಿಮೆ ಸ್ವಲ್ಪ ಹೇಳಿ. ಮೂಲತಃ ಬಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಈಗಲೂ ಸಹ ವರ್ಷಕ್ಕೆ ಒಂದು ಸಾರಿ ಆಗಿರ್ಬೋದು, 2 ಸಾರಿ ಆಗಿರ್ಬೋದು ಹಾವು ಇಲ್ಲಿ ನಾಗರಾವು ಆಚೆ ಬರ್ತದೆ. ಇಲ್ಲೆಲ್ಲ ಸುತ್ತಾಡಿ ಮತ್ತೆ ಗರ್ಭಗುಡಿ ಒಳಗಡೆ ಹೋಗ್ತದೆ. ಅದೇ ಒಂದು ವಿಶೇಷತೆ. ಇಡೀ ಬೃಂದಾವನ ಹೊಂದಿರತಕ್ಕಂಥ ದೇವಸ್ಥಾನ ಕರ್ನಾಟಕದಲ್ಲೇ ಒಂದು ವಿಶೇಷವಾದಂಥ ಒಂದು ನವಗ್ರಹಗಳನ್ನು ಹೊಂದಿರುವಂತಹ ದೇವಸ್ಥಾನ ಇದು. ವೃಕ್ಷ ನವಗ್ರಹ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಗಳನ್ನು ಇಲ್ಲಿ ಏನು ಅನ್ಕೊತಾರೋ ಅದು ನಿವಾರಣೆ ಆಗ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದನ್ನು ಅಭಿವೃದ್ಧಿ ಎತ್ತ ಎಲ್ಲರೂ ಸಹಕರಿಸಬೇಕಂದ್ಬಿಟ್ಟು ಈ ಮೂಲಕ ನಾನು ಎಲ್ಲರಲ್ಲಿ ವಿನಂತಿಸಿಕೊಳ್ಳಿದ್ದೀನಿ. ಸರ್, ಈ ದಿನ ವಿಶೇಷವಾಗಿ ಗುರುಪೂರ್ಣಿಮೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಳಗಿನ ತೋಟದ ತ್ರಿಬಲ್ ಎಸ್ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಹೋಮ ಹವನಗಳು ಬೆಳಗ್ಗೆಯಿಂದ ನೆರವೇರ್ತಾನೆ ಇದೆ. ಈ ದೇವಸ್ಥಾನಕ್ಕೆ ಬೆಳಗ್ಗಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನವನ್ನು ಪಡ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಯಾವ ರೀತಿ ಅನಿಸುತ್ತೆ ಈ ದೇವಸ್ಥಾನದ ಮಹಿಮೆ ಎಂಥದ್ದು? ಸರ್, ಬಹಳ ಸಂತೋಷ. ಮೊದಲನೇದಾಗಿ ಹೇಳಬೇಕಂದ್ರೆ ಸಮಸ್ತ ನಾಡಿನ ಜನತೆಗೆ ಗುರುಪೌರ್ಣಿಮೆಯ ಶುಭಾಶಯಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ. ಈ ಗುರುಪೌರ್ಣಿಮೆಯ ಅಂಗವಾಗಿ ನಮ್ಮ ಈ HS ಗಾರ್ಡನ್ನ ತ್ರಿಬಲ್ ಎಸ್ ದೇವಸ್ಥಾನ ಏನಿದೆ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದೆ. ಯಾಕಂತಂದರೆ ನೀವೇ ನೋಡ್ತಾ ಇದ್ದೀರಾ ಸರ್, ಇಲ್ಲಿ ಹೋಮ ಹವನಾದಿಗಳು ನಡೀತಾ ಇದ್ದಾವೆ. ಪ್ರಸಾದ ಹಂಚ್ತಾ ಇದ್ದಾರೆ. ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಮ್ಮ ಆಯೋಜಕರು ತುಂಬ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಿರೋದಕ್ಕೋಸ್ಕರ ಸದ್ಭಕ್ತರು ಏನಿದ್ದಾರೆ ಅವ್ರ ಕೈಯಲ್ಲಾದ ಒಂದು ಸಹಾಯನ ಇಲ್ಲ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಈ ಮುಖಾಂತರ ತಮ್ಮ ಮುಖಾಂತರ ಬಯಸ್ತಾ ಇದ್ದೀನಿ. ಈಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ಶನೇಶ್ವರ ಸ್ವಾಮಿ, ಶಿರಡಿ ಸಾಯಿಬಾಬಾ ಸ್ವಾಮಿ, 3 ದೇವರುಗಳನ್ನ ಒಂದೇ ದೇವಸ್ಥಾನದಲ್ಲಿ ಒಂದೇ ಕಡೆ ದರ್ಶನವನ್ನು ಪಡ್ಕೋಬೇಕು. ಈ ದೇವಸ್ಥಾನ ವಿಶೇಷವಾಗಿ ಈ ದೇವಸ್ಥಾನದ ಮಹಿಮೆ ಎಂಥದ್ದು ಅಂತ ಇಲ್ಲಿ ಬಂದಾದ ಭಕ್ತರಿಗೆ ನೋಡಿ ಒಂದು ಅನುಭವ. ಇದು ತುಂಬ ಪುರಾತನ ದೇವಸ್ಥಾನ ಸರ್. ಇದು ತುಂಬ ಪುರಾತನ ದೇವಸ್ಥಾನ, ಬಹಳ ಸತ್ಯ ಇರೋ ದೇವಸ್ಥಾನ. ಅದರಿಂದಲೇ ತುಂಬ ದೂರದ ಊರುಗಳಿಂದ ಕೂಡ ಇಲ್ಲಿ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ಪುನೀತರಾಗ್ತಾರೆ ಭಕ್ತರು. ತುಂಬ ಒಂದು ಶಕ್ತಿಯುತವಾದ ದೇವಸ್ಥಾನ ಅಂತ ಹೇಳಕ್ಕೆ ಬಯಸ್ತೀನಿ ಸರ್.